ಎಸ್ ಕೆಪಿಸಿಸಿ ವಕ್ತಾರರಾಗಿರುವಂತ ರಘುವರ್ ಇದ್ದಾರೆ ಸರ್. ನಮಸ್ತೆ ಸರ್, ಶಿವಶಂಕರ್ ಮಾತಾಡ್ತಿದ್ದೀನಿ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ತಾವು ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಎಸ್ ಎಸ್ ಸರ್, ಏನು ಹೇಳ್ತೀರಿ ಸರ್? ಈಗ ಇದು ಈ BPL ಕಾರ್ಡ್ಗಳನ್ನೆಲ್ಲ ಬೇಕಾಬಿಟ್ಟಿಯಾಗಿ ರದ್ದು ಮಾಡ್ತಾ ಇದೆ ಸರ್ಕಾರ ಅನ್ನುವ ಆರೋಪ ಇದೆ, ಏನ್ ಹೇಳ್ತೀರಿ ತಾವು? ಅಲ್ಲ, ಒಂದ್ ನಿಮಿಷ, ಬೇಕಾಬಿಟ್ಟಿ ಇದು ಏನು ರದ್ದು ಮಾಡಿದೀವಿ ಅಂತ ಹೇಳ್ತಿರ್ತಕ್ಕಂಥವ್ರು ಯಾರು? ಅಂದ್ರೆ ಬಿಜೆಪಿ ಅವರು ಹೇಳ್ತಿದ್ದಾರೆ, ಮತ್ತೆ ಒಂದಷ್ಟು ಜನ ಮಹಿಳೆಯರು ಹೇಳ್ತಿದ್ದಾರೆ ಸರ್. ಅಲ್ಲ, ಬಿಜೆಪಿ ಅವ್ರಿಗೆ ಹೇಳೋ ಕೆಲಸ ಯಾವ್ದು ಅಂದ್ರೆ ಸರ್ಕಾರದ ಬಗ್ಗೆ ಏನಾದ್ರು ನೆಗೆಟಿವ್ ಮಾತಾಡೋದೇ ಅವರ ಜವಾಬ್ದಾರಿ. ಅದು ಬಿಟ್ಟು ಅವ್ರು ಹೇಳ್ತಾರೆ BPL ಕಾರ್ಡ್ ಅನ್ನ ನಾವು ಡಿಲೀಟ್ ಮಾಡೋ ಅವಶ್ಯಕತೆ ನಾವು ಮಾಡ್ತಾನೆ ಇಲ್ಲ. ಕಳೆದ ವರ್ಷ ಕೇಂದ್ರ ಸರ್ಕಾರನೇ ಸರಿಸುಮಾರು 9 ಲಕ್ಷ BPL ಕಾರ್ಡ್ಗಳನ್ನ ಆಲ್ರೆಡಿ ಅವರೇ ಡಿಲೀಟ್ ಮಾಡಿದ್ದಾರೆ, ನಾವಲ್ಲ. ಬೇಸ್ಡ್ ಆನ್ ಅವರ ಹತ್ರ ಇರ್ತಕ್ಕಂಥ IT ಮತ್ತೆ ಇನ್ಕಮ್ ಟ್ಯಾಕ್ಸ್ ಅಸೆಸಿ ಯಾರಿದ್ದಾರೆ ಅವರನ್ನ ಆಟೋಮೆಟಿಕ್ ಆಗಿ ಡಿಲೀಟ್ ಮಾಡೋದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ. ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಎಲ್ಲಾ ರಾಜ್ಯಗಳಿಗೆ ಏನು ಯಾರು ಕಟ್ತಾ ಇದ್ದಾರೆ, ಟ್ಯಾಕ್ಸ್ ಅನ್ನ ಪೇ ಯಾರು ಮಾಡ್ತಾ ಇದ್ದಾರೆ, ಆ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಕ್ಕಂಥ ಅವ್ರ ಲಿಸ್ಟ್ ಅನ್ನು ತೆಗೆದುಕೊಂಡು ಆಯಾ ರಾಜ್ಯಗಳಿಗೆ ಕಳಿಸಿ ಇದನ್ನ ಡಿಲೀಟ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರನೇ ಹೇಳಿರ್ತಕ್ಕಂಥದ್ದು. ಅದ್ರ ಆಧಾರದ ಮೇಲೆ ರಾಜ್ಯ ಸರ್ಕಾರಗಳು, ಕರ್ನಾಟಕ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆಲ್ರೆಡಿ ಡಿಲೀಷನ್ ಆಲ್ರೆಡಿ ಮಾಡಿದ್ದಾರೆ. ಬಟ್ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕದ ಪರ್ಟಿಕ್ಯುಲರ್ ಆಗಿ ಮಾತಾಡೋದಾದ್ರೆ, ನಾವು ಯಾರೊಬ್ಬರ BPL ಕಾರ್ಡ್ ಅನ್ನು ಡಿಲೀಟ್ ಮಾಡೋದಿಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಅವ್ರು ಸುಮ್ಮನೆ ಏನು ನಾವು ಅಕ್ಕಿ ಕೊಡ್ಬೇಕು ಅಂತ ಹೇಳಿ, ಅಕ್ಕಿ ಈಗಲ್ಲ ನಾವು ಕೊಟ್ಟಿದ್ದು 2013 ಸಿದ್ದರಾಮಯ್ಯ ಸರ್ಕಾರ ಬಂದ ಮೊದಲನೇ ದಿನನೇ ನಾವು ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳಿ ಅನ್ನಭಾಗ್ಯನ ಅನೌನ್ಸ್ ಮಾಡಿದ್ವಿ. ಸೊ ಹಾಗಾಗಿ ಬಿಜೆಪಿ ಅವ್ರು ಏನು ಮತ್ತೆ ಅವ್ರ ಕೆಲಸನೇ ಸುಳ್ಳು ಹೇಳುದು. ಅವರ ವಾಟ್ಸ್ಆಪ್ ಯೂನಿವರ್ಸಿಟಿಗಳು ಈ ರೀತಿಯಾದಂತ ಜನರಲ್ಲಿ ಗೊಂದಲವನ್ನು ಮೂಡಿಸುವಂತ ಕೆಲಸ ಮಾಡ್ತಾರೆ. ಸೊ ಈಗ ಯಾರೋ ಲೇಡೀಸ್ ಗಳು ಹೇಳ್ತಿದ್ದಾರೆ ಅಂತಂದ್ರೆ, ವೈಯಕ್ತಿಕವಾಗಿ ಡಿಲೀಟ್ ಆಗಿದೆ ಗೊತ್ತಿಲ್ಲ, ಅವ್ರ ಹಸ್ಬೆಂಡ್ ಅಥವಾ ಅವ್ರ ಕುಟುಂಬದಲ್ಲಿ ಯಾರಾದ್ರೂ, ಒಂದು ಕುಟುಂಬ ಅಂತ ಅಂದ್ರೆ ಅಪ್ಪ, ಅದು ಗಂಡ ಅಥವಾ ಮಗ, ಅವ್ರು ಯಾರಾದ್ರೂ ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಅವರನ್ನ ಆಟೋಮೆಟಿಕ್ ಆಗಿ ಡಿಲೀಟ್ ಮಾಡಿರ್ತಾರೆ. ಅಲ್ಲ ಸರ್, ಅಂದ್ರೆ ಈಗ ಈ ಯೋಜನೆಯನ್ನ ಅನುಷ್ಠಾನ ಮಾಡೋದಕ್ಕೂ ಮುಂಚಿತವಾಗಿ ನೀವು ಅದನ್ನ ನೋಡ್ಕೊಂಡು ಮಾಡ್ಬೋದಾಗಿತ್ತಲ್ಲ. ಈಗ 1.5 ವರ್ಷ ಆದ್ಮೇಲೆ ಮಾಡುವಂತದ್ದು ಏನಿದೆ, ದುಡ್ಡಿಲ್ಲ ಅದಕ್ಕೆ ನೋಡಿ. ಈಗಲೂ ನಾವು ಏನು ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಒಂದು ಇದನ್ನ ಲಿಸ್ಟ್ ಕೊಟ್ಟಿದೆ, ಆಟೋಮೆಟಿಕ್ ಆಗಿ ಅವರೇ ಡಿಲೀಟ್ ಮಾಡಿದ್ದಾರೆ, ನಾವು ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಕೇಂದ್ರ ಸರ್ಕಾರದ ಭಾಗನೂ ಇದೆ. ಏನ್ ನಮ್ಮ ಅಕ್ಕಿನಲ್ಲಿ 5 kg ಅಕ್ಕಿಯನ್ನು ಕೇಂದ್ರ ಸರ್ಕಾರ ಪ್ರತಿ ವ್ಯಕ್ತಿಗೆ ಕೊಡ್ತಾ ಇರೋದ್ರಿಂದ ಅವರನ್ನೇ ಅಕ್ಕಿಯನ್ನ ಕಮ್ಮಿ ಮಾಡ್ಬೇಕು ಅಂತ ಹೇಳಿ, ಆ ಕೊಡ್ತಕ್ಕಂಥ ಅಕ್ಕಿನ ಕಮ್ಮಿ ಮಾಡ್ಬೋದು ಅಂತ ಹೇಳಿ ಆಟೋಮೆಟಿಕ್ ಆಗಿ ಕೇಂದ್ರ ಸರ್ಕಾರ ಡಿಲೀಟ್ ಮಾಡೋದು ರಾಜ್ಯ ಸರ್ಕಾರ ಅಲ್ಲ. ನಾವು ಯಾವ್ದೋ ಒಂದನ್ನು ಕೂಡ ನಾವು ಡಿಲೀಟ್ ಮಾಡಿಲ್ಲ. ಕೇಂದ್ರ ಸರ್ಕಾರ ಒಮ್ಮೆ ಅವರು 5 kg ಅಕ್ಕಿನ ನಿಲ್ಸಿದ್ಮೇಲೆ, ಅಂದ್ರೆ ಈ ಲಿಸ್ಟ್ಗಳು ಈ ವೋಟರ್ ಇವರು ಏನು BPL ಕಾರ್ಡ್ದಾರರು ಇನ್ಕಮ್ ಟ್ಯಾಕ್ಸ್ ಅಸೆಸಿ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ, ಹಾಗಾಗಿ ಇವ್ರು ಎಲಿಜಿಬಲ್ ಇಲ್ಲ. ಆದ್ರಿಂದ ನಾವು ಕೇಂದ್ರ ಸರ್ಕಾರ ಇವರ ಲಿಸ್ಟ್ ಅನ್ನ ಡಿಲೀಟ್ ಮಾಡಿದೀವಿ, ಹಾಗಾಗಿ ತೆಗೆದುಕೊಳ್ಳಿ ಇದನ್ನ. ನೀವು ಇನ್ ಕೇಸ್ ನೀವೇನಾದ್ರು ನಿಮ್ಮ ರಾಜ್ಯ ಸರ್ಕಾರನ ಬರ್ಸೋದಾದ್ರೆ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ಸೊ ಕೇಂದ್ರ ಸರ್ಕಾರ ಡಿಲೀಟ್ ಮಾಡಿದ್ಮೇಲೆ ಅದನ್ನ ನಾವು ಕಂಟಿನ್ಯೂ ಮಾಡಕ್ ಆಗ್ತದಾ? ಇಟ್ ಇಸ್ ಅಗೇನ್ಸ್ಟ್ ಅಲ್ಲ ಅಲ್ವಾ? ಓಕೆ ಸರ್, ಆಯ್ತು ಸರ್, ಥ್ಯಾಂಕ್ ಯು ಆರ್ಮ್ಯಾಕ್ಸ್ ಜೊತೆಗೆ ಮಾತಾಡಿದ್ದಕ್ಕೆ.